Next concept on stacks, that is memory representation of stacks. ಸೊ ಅರೇಸಲ್ಲೂ ಮೆಮೊರಿ ರೆಪ್ರೆಸೆಂಟೇಷನ್ ಅನ್ನು ನೋಡಿದ್ರಿ, 2D ಅರೇಲೂ ರೆಪ್ರೆಸೆಂಟೇಷನ್ ನೋಡಿದ್ರಿ, ರೋ ಮೇಜರ್ ಆರ್ಡರ್ ಆಸ್ ವೆಲ್ ಆಸ್ ಅ ಕಾಲಮ್ ಮೇಜರ್ ಆರ್ಡರ್. ಸೊ ಸ್ಟ್ಯಾಕ್ಸಲ್ಲೂ ಸ್ಟ್ಯಾಕ್ಸ್ ಎಲಿಮೆಂಟನ್ನು ಮೆಮೊರಿಯಲ್ಲಿ ಎರಡು ಥರ ರೆಪ್ರೆಸೆಂಟ್ ಮಾಡ್ಬೋದು. ಸೊ ಒಂದು ಸ್ಟ್ಯಾಟಿಕ್ ರೆಪ್ರೆಸೆಂಟೇಷನ್ ಯೂಸಿಂಗ್ ಅರೇಸ್, ಅನದರ್ ಈಸ್ ಅ ಡೈನಮಿಕ್ ರೆಪ್ರೆಸೆಂಟೇಷನ್ ಯೂಸಿಂಗ್ ಲಿಂಕ್ಡ್ ಲಿಸ್ಟ್. ಸೊ ಆಲ್ರೆಡಿ ನಿಮಗೆ ಸ್ಟ್ಯಾಟಿಕ್ ಡೈನಮಿಕ್ ಅಂದ್ರೆ ಏನು ಅಂತ ಗೊತ್ತಾಗಿದೆ. ಕಂಪೈಲೇಷನ್ ಅಲ್ಲಿ ಅಲೋಕೇಟ್ ಆದರೆ ಅದು ಸ್ಟ್ಯಾಟಿಕ್, ಎಕ್ಸಿಕ್ಯೂಷನ್ ರನ್ ಟೈಮಲ್ಲಿ ಮೆಮೊರಿ ಅಲೋಕೇಟ್ ಆದರೆ ದಟ್ ಈಸ್ ಅ ಡೈನಮಿಕ್. ಸ್ಟ್ಯಾಟಿಕ್ ಅಲ್ಲಿ ಯಾವ ಮೆಥಡ್ ಯೂಸ್ ಮಾಡ್ತಿದ್ದೀವಿ, ಅರೇಸು. ಡೈನಮಿಕ್ ಅಲ್ಲಿ ಇನ್ನೊಂದು ಡೇಟಾ ಸ್ಟ್ರಕ್ಚರ್ ಅನ್ನ ಯೂಸ್ ಮಾಡ್ತೀವಿ, ಯಾವುದದು ಲಿಂಕ್ಡ್ ಲಿಸ್ಟ್. ಓಕೆ, ಇದು ಎರಡೂ ಮೆಥಡ್ ಅಲ್ಲೂ ನೀವು ಸ್ಟ್ಯಾಕ್ ಎಲಿಮೆಂಟ್ಸ್ ಅನ್ನ ಮೆಮೊರಿಯಲ್ಲಿ ಅರೇಂಜ್ ಮಾಡ್ತಾ ಹೋಗ್ಬೋದು, ಆರ್ಗನೈಸ್ ಮಾಡ್ತಾ ಹೋಗ್ಬೋದು. ಆದರೆ ಆ ಸೆಕೆಂಡ್ ಮೆಥಡ್ ಏನಿದೆ ಡೈನಮಿಕ್ ರೆಪ್ರೆಸೆಂಟೇಷನ್, ಅದು ನಿಮ್ಮ ಸಿಲೆಬಸ್ ಅಲ್ಲಿ ಇಲ್ಲ. ಬಟ್ 3 ಮಾರ್ಕ್ಸಿಗೆ ಇಂಪಾರ್ಟೆಂಟು ಎಕ್ಸ್ಪ್ಲೈನ್ ದ ಮೆಮೊರಿ ರೆಪ್ರೆಸೆಂಟೇಷನ್ ಆಫ್ ಸ್ಟ್ಯಾಕ್ಸ್ ಯೂಸಿಂಗ್ ಅರೇ ಅಂತಾದರೂ ಕೇಳ್ತಾರೆ, ಅಥವಾ ಎಕ್ಸ್ಪ್ಲೈನ್ ದ ಮೆಮೊರಿ ರೆಪ್ರೆಸೆಂಟೇಷನ್ ಆಫ್ ಸ್ಟ್ಯಾಕ್ಸ್ ಯೂಸಿಂಗ್ ಸ್ಟ್ಯಾಟಿಕ್ ಮೆಥಡ್ ಅಂತಾದರೂ ಕೇಳ್ತಾರೆ. ಆಗಲೂ ನೀವು ಯೂಸಿಂಗ್ ಅರೇಸ್ ಅನ್ನೇ ಬರೀಬೇಕು. ಅಥವಾ ಅವ್ರು ಏನೂ ಸ್ಪೆಸಿಫೈ ಮಾಡಲಿಲ್ಲ ಅಂತ ಹೇಳಿದ್ರೆ ಎರಡನ್ನೂ ಮೆನ್ಷನ್ ಮಾಡಿ ಫಸ್ಟ್ ಒನ್ ಅನ್ನ ನೀವು ಎಕ್ಸ್ಪ್ಲೈನ್ ಮಾಡ್ತಾ ಹೋಗಬೇಕು. ಕ್ಲಿಯರ್? ಸೊ ಇದರಲ್ಲಿ ಏನೂ ಇಲ್ಲ, ನಿಮ್ಗೆ ಆಲ್ರೆಡಿ ಗೊತ್ತಿರೋ ಇನ್ಫಾರ್ಮೇಶನ್ನೇ ಬರೀತಾ ಹೋಗ್ತಾ ಇರೋದು. ಓಕೆ, ಸೊ ಈಗ ನಾವು ಸ್ಟ್ಯಾಕ್ಸ್ ಅನ್ನ ಪಿಕ್ಚರ್ ಅಲ್ಲಿ ರೆಪ್ರೆಸೆಂಟ್ ಮಾಡಿದ್ವಿ. S0, S1, S2 ಅಂತ ರೆಪ್ರೆಸೆಂಟ್ ಮಾಡಿದ್ರಿ. ಒಂದೇ ಸಬ್ಸ್ಕ್ರಿಪ್ಟಾರ್ ಇತ್ತೋ, ಎರಡು ಸಬ್ಸ್ಕ್ರಿಪ್ಟಾರ್ ಇತ್ತೋ? ಒಂದೇ. ಅಂದ್ರೆ 1D ಅರೇನ ಯೂಸ್ ಮಾಡಿಕೊಂಡು ಸ್ಟ್ಯಾಕ್ಸ್ ಅನ್ನ ಡೆವಲಪ್ ಮಾಡಿರೋದು, ಇಂಪ್ಲಿಮೆಂಟ್ ಮಾಡ್ತಾ ಹೋಗಿರೋದು. ಸೊ ಅದನ್ನೇ ಫಸ್ಟ್ ಪಾಯಿಂಟ್ ಅಲ್ಲಿ ಬರ್ದಿರೋದು, ಸ್ಟ್ಯಾಕ್ಸ್ ಆರ್ ರೆಪ್ರೆಸೆಂಟೆಡ್ ಯೂಸಿಂಗ್ 1D ಅರೇ. ಸೊ ಅರೇ ಅಂತ ಹೇಳದ್ಮೇಲೆ ಗೊತ್ತಿದೆ, ಅರೇ ಎಲಿಮೆಂಟ್ಸ್ ಯಾವ ಫ್ಯಾಷನ್ ಅಲ್ಲಿ ಮೆಮೊರಿಯಲ್ಲಿ ಆರ್ಗನೈಸ್ ಆಗಿರುತ್ತೆ, ಲೀನಿಯರ್ ಆಗಿ. ಸೊ ಇಲ್ಲೂ ಅಷ್ಟೇ, ಸ್ಟ್ಯಾಕ್ಸ್ ಎಲಿಮೆಂಟ್ಸ್ ಆರ್ ಆರ್ಗನೈಸ್ಡ್ ಅರೇಂಜ್ಡ್ ಇನ್ ಅ ಲೀನಿಯರ್ ಲೊಕೇಶನ್, ಸೀಕ್ವೆನ್ಷಿಯಲ್ ಲೊಕೇಶನ್, ಅಡ್ಜಸೆಂಟ್ ಲೊಕೇಶನ್. ಸ್ಟ್ಯಾಕ್ ಅಲ್ಲಿ ಒಂದು ಪಾಯಿಂಟರ್ ವೇರಿಯಬಲ್ ನ ಯೂಸ್ ಮಾಡ್ತೀವಿ, ಆಲ್ರೆಡಿ ಗೊತ್ತಿದೆ, ಯಾವ್ದದು? ಟಾಪ್. ಈ ಟಾಪ್ ಪಾಯಿಂಟರ್ ವೇರಿಯಬಲ್ ಏನನ್ನ ಇಂಡಿಕೇಟ್ ಮಾಡ್ತಿರತ್ತೆ? ದ ಪಾಯಿಂಟರ್ ವೇರಿಯಬಲ್ ಟಾಪ್ ಇಂಡಿಕೇಟ್ಸ್ ದ ಲೊಕೇಶನ್ ವೇರ್ ಎಲಿಮೆಂಟ್ ಟು ಬಿ ಇನ್ಸರ್ಟೆಡ್ ಅಂಡ್ ಡಿಲೀಟೆಡ್. ಸೊ ಟ್ರೇಸಿಂಗ್ ನೋಡಿದ್ರಿ, ಪುಷ್ ಪಾಪಲ್ಲೂ ಒಂದೇ ಪಾಯಿಂಟರ್ ವೇರಿಯಬಲ್ ಯಾವ ಲೊಕೇಶನ್ಗೆ ಎಲಿಮೆಂಟ್ ನ ಹಾಕಬೇಕು, ಯಾವ ಲೊಕೇಶನ್ ಇಂದ ಎಲಿಮೆಂಟ್ ಅನ್ನ ರಿಮೂವ್ ಮಾಡಬೇಕು. ಓಕೆ, ಸೊ ದ ಪಾಯಿಂಟರ್ ವೇರಿಯಬಲ್ ಟಾಪ್ ಇಂಡಿಕೇಟ್ಸ್ ದ ಲೊಕೇಶನ್ ವೇರ್ ಎಲಿಮೆಂಟ್ ಟು ಬಿ ಇನ್ಸರ್ಟೆಡ್ ಅಂಡ್ ಡಿಲೀಟೆಡ್. ಎರಡು ಕಂಡೀಷನ್ಸ್ ಗೊತ್ತಿದೆ, ಯಾವಾಗ ಸ್ಟ್ಯಾಕು ಫುಲ್ ಆಗಿರುತ್ತೆ, ಯಾವಾಗ ಸ್ಟ್ಯಾಕು ಎಂಟಿ ಆಗಿರುತ್ತೆ. ಇಫ್ ಕಂಡೀಷನ್ ಅಂದಮೇಲೆ ಇಫ್ ಇಂದನೇ ಬರೀಬೇಕು. ಇಫ್ ಟಾಪ್ ಈಕ್ವಲ್ಸ್ n-1 ಇಂಡಿಕೇಟ್ ದ ಸ್ಟ್ಯಾಕ್ ಈಸ್ ಫುಲ್. ಇಫ್ ಟಾಪ್ ಈಕ್ವಲ್ಸ್ -1 ಆರ್ ನಲ್ ಇಂಡಿಕೇಟ್ಸ್ ಸ್ಟ್ಯಾಕ್ ಈಸ್ ಎಂಟಿ. ಯಾವಾಗ ಸ್ಟ್ಯಾಟಿಕ್ ರೆಪ್ರೆಸೆಂಟೇಷನ್ ಯೂಸಿಂಗ್ ಅರೇ ಮೆಥಡ್ ಅನ್ನ ಯೂಸ್ ಮಾಡ್ಕೊಂಡು ಸ್ಟ್ಯಾಕ್ಸ್ ಅನ್ನ ಅರೇಂಜ್ ಮಾಡ್ತೀವಿ ಅಂತ ಹೇಳಿದ್ರೆ, this method is used when the size of a stack is fixed. ಈಗ ನಾನು 5 ಎಲಿಮೆಂಟ್ ಸ್ಟೋರ್ ಮಾಡಬೇಕು ಅಂದ್ರೆ 5 ಅಥವಾ ಅದಕ್ಕಿಂತ ಕಮ್ಮಿ ಮಾಡಬಹುದು, 5ಕ್ಕಿಂತ ಜಾಸ್ತಿ ಮಾಡಕ್ಕೆ ಆಗೋದಿಲ್ಲ. ಯಾಕೆ? ನಾವು ತಗೊಂತಾ ಇರೋದಿಲ್ಲಿ ಅರೇಸು. ಓಕೆ, ಸೊ ಸ್ಟ್ಯಾಕ್ ಸೈಜ್ ಫಿಕ್ಸ್ ಆಗಿದ್ರೆ ಈ ಮೆಥಡ್ ಅನ್ನ ಯೂಸ್ ಮಾಡಬಹುದು. ಸಪೋಸ್ ಸ್ಟ್ಯಾಕ್ ಸೈಜ್ ಏನಾದ್ರೂ ನಾನು ರನ್ ಟೈಮಲ್ಲಿ ಜಾಸ್ತಿ ಮಾಡಬೇಕಂದ್ರೆ, ಅರೇದು ಡ್ರಾಬ್ಯಾಕ್ ನೋಡಿದ್ರಿ, ಸೈಜ್ ಆಫ್ ಅ ಅರೇ ಕೆನ್ ನಾಟ್ ಬಿ ಇನ್ಕ್ರೀಸ್ ಡ್ಯೂರಿಂಗ್ ಅ ರನ್ ಟೈಮ್. ಸೊ ಇಲ್ಲೂ ಅಷ್ಟೇ, ಸ್ಟ್ಯಾಕ್ ಇಂದು ಸೈಜ್ ನಾನು ರನ್ ಟೈಮಲ್ಲಿ ಜಾಸ್ತಿ ಮಾಡಬೇಕು ಅಂತಂದ್ರೆ ಸ್ಟ್ಯಾಟಿಕ್ ರೆಪ್ರೆಸೆಂಟೇಷನ್ ಯೂಸಿಂಗ್ ಅರೇಸ್ ಆಗೋದಿಲ್ಲ. ಇದನ್ನು ಓವರ್ಕಮ್ ಮಾಡೋದಕ್ಕೆ ಇನ್ನೊಂದು ಮೆಥಡ್ ಅನ್ನ ಯೂಸ್ ಮಾಡ್ತಾರೆ, ದಟ್ ಈಸ್ ಕಾಲ್ಡ್ ಆಸ್ ಅ ಡೈನಮಿಕ್ ರೆಪ್ರೆಸೆಂಟೇಷನ್ ಯೂಸಿಂಗ್ ಲಿಂಕ್ಡ್ ಲಿಸ್ಟ್. ಯಾವಾಗ ಫಸ್ಟ್ ಮೆಥಡ್ ಯೂಸ್ ಮಾಡ್ತಾರೆ ಅಂತ ಹೇಳಿದ್ರೆ, ದ ಸೈಜ್ ಆಫ್ ಅ ಸ್ಟ್ಯಾಕ್ ಇಸ್ ಫಿಕ್ಸ್ ಇದ್ರೆ, ದ ಸೈಜ್ ಆಫ್ ಅ ಸ್ಟ್ಯಾಕ್ ಈಸ್ ಅನ್ನೋನ್, ದ ಸೈಜ್ ಆಫ್ ಅ ಸ್ಟ್ಯಾಕ್ ಹ್ಯಾಸ್ ಟು ಇನ್ಕ್ರೀಸ್ಡ್ ಡ್ಯೂರಿಂಗ್ ರನ್ ಟೈಮ್ ಅಂತ ಹೇಳಿದ್ರೆ ಡೈನಮಿಕ್ ರೆಪ್ರೆಸೆಂಟೇಷನ್ ಯೂಸ್ ಮಾಡ್ತಾರೆ. ದಟ್ ಈಸ್ ಅ ಡ್ರಾಬ್ಯಾಕ್ ಆಫ್ ದಿಸ್ ಮೆಥಡ್. ದ ಸೈಜ್ ಆಫ್ ಅ ಸ್ಟ್ಯಾಕ್ ಕೆನ್ ನಾಟ್ ಇನ್ಕ್ರೀಸ್ ಡ್ಯೂರಿಂಗ್ ಅ ರನ್ ಟೈಮ್. ದಟ್ ಈಸ್ ಅ ಡ್ರಾಬ್ಯಾಕ್. ಟು ಓವರ್ಕಮ್ ದಿಸ್ ಡ್ರಾಬ್ಯಾಕ್, ಸೊ ವಿ ಯೂಸ್ ಅ ಡೈನಮಿಕ್ ರೆಪ್ರೆಸೆಂಟೇಷನ್ ಬೈ ಯೂಸಿಂಗ್ ವಿಚ್ ಡೇಟಾ ಸ್ಟ್ರಕ್ಚರ್, ದಟ್ ಈಸ್ ಅ ಲಿಂಕ್ಡ್ ಲಿಸ್ಟ್. ರೆಪ್ರೆಸೆಂಟೇಷನ್ ಅಂತ ಹೇಳಿದ್ರೆ ಪಿಕ್ಚರ್ ಅಲ್ಲಿ ಬರೀಬೇಕು ಅಂತ ಹೇಳಿದೆ. ಒಂದು ಸ್ಟ್ಯಾಕ್ ತಗೊಂಡಿದ್ದೀನಿ, ಸಮ್ ಎಲಿಮೆಂಟ್ಸ್ ನಾನು ಆಡ್ ಮಾಡಿದ್ದೀನಿ, ನಾನು ಇನ್ನು ಕಂಟಿನ್ಯೂ ಮಾಡಿಲ್ಲ. ಸೊ ಫಸ್ಟ್ ಎಲಿಮೆಂಟ್, ಸೆಕೆಂಡ್, ಥರ್ಡ್, ಫೋರ್ತ್. ಈಗ ನಿಮ್ಮ ಟಾಪ್ ಎಲ್ಲಿರುತ್ತೆ?
ಲಾಸ್ಟ್ ಇನ್ಸರ್ಟ್ ಆಗಿರೋ ನ್ಯೂಲಿ ಇನ್ಸರ್ಟ್ ಆಗಿರೋ ಎಲಿಮೆಂಟ್ ಹತ್ರ ಇರುತ್ತೆ, ಅಂದರೆ ಲೊಕೇಶನ್ ಹತ್ರ ಇರುತ್ತೆ. ಈಗ ನಾನು ಸಪೋಸ್ 50 ಆ್ಯಡ್ ಮಾಡಿದೆ ಅಂದರೆ ಟಾಪ್ ಎಲ್ಲ ಹೋಗಿರುತ್ತೆ, 50 ಎಲಿಮೆಂಟ್ ಹತ್ರ ಇರುತ್ತೆ ಅಥವಾ 4th ಲೊಕೇಶನ್ ಹತ್ರ ಇರುತ್ತೆ. ಕ್ಲಿಯರ್ ಆಯ್ತಾ ಮೆಮೊರಿ ರೆಪ್ರೆಸೆಂಟೇಷನ್ ಏನಂತ? ಸೊ ಸ್ಟ್ಯಾಕ್ಸನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ 1D ಅರೇ ಯೂಸ್ ಮಾಡ್ತೀವಿ. ಸ್ಟ್ಯಾಕ್ ಎಲಿಮೆಂಟ್ಸ್ ಯಾವ ಥರ ಆರ್ಗನೈಸ್ ಆಗಿರುತ್ತೆ? ಲೀನಿಯರ್ ಫ್ಯಾಷನಲ್ಲಿ. ಒಂದು ಪಾಯಿಂಟರ್ ವೇರಿಯೇಬಲ್ ಯೂಸ್ ಮಾಡ್ತಾರೆ ಟಾಪ್. ಆ ಟಾಪ್ ಏನನ್ನ ಇಂಡಿಕೇಟ್ ಮಾಡ್ತಿರುತ್ತೆ? ಲೊಕೇಶನ್. ಯಾವ ಪರ್ಪಸ್ಗೆ? ಇನ್ಸರ್ಷನ್ ಆಸ್ ವೆಲ್ ಆಸ್ ಅ ಡಿಲೀಷನ್. ಯಾವಾಗ ಸ್ಟ್ಯಾಕು ಫುಲ್ ಆಗಿರುತ್ತೆ ಕಂಡೀಷನ್ ಎಂಟಿ. ಯಾವಾಗ ಅರೇ ಮೆಥಡನ್ನು ಯೂಸ್ ಮಾಡ್ತಾರೆ? ವೆನ್ ದ ಸೈಜ್ ಆಫ್ ಅ ಸ್ಟ್ಯಾಕ್ ಇಸ್ ಫಿಕ್ಸ್. ಸೊ ವೆನ್ ದ ಸೈಜ್ ಆಫ್ ಅ ಸ್ಟ್ಯಾಕ್ಸ್ ಇನ್ಕ್ರೀಸ್ಡ್ ಡ್ಯೂರಿಂಗ್ ರನ್ ಟೈಮ್, we can't use a array method, we go through another method that is a dynamic using a linked list, and the next is a representation. Istu baradre 3 marks.